23% ಇತ್ತು 2016 ಈಗ 17% ಆಗಿದೆ. ಕರ್ನಾಟಕಕ್ಕೆ ಬರಬೇಕಿತ್ತು 76,000 ಕೋಟಿ, 20,000 ಕೋಟಿ ಕಟ್ಟಾಗಿ ಬಂದಿದೆ. ಇದೆಲ್ಲ ಸ್ಪೆಷಲ್ ಗ್ರಾಂಟ್ಸು 5,495 ಕೋಟಿ, 6,000 ಕೋಟಿ ರೂಪಾಯಿ ಇವೆರಡು ಕೇಂದ್ರ ಸರ್ಕಾರದಿಂದ ಬರಬೇಕಿತ್ತು ಗ್ರಾಂಟ್ಸ್. ಲೆಟ್ ಮಿ ಆಲ್ಸೋ ಟೆಲ್. ನೋಡಿ, ನಮ್ಮ ರಾಷ್ಟ್ರದಲ್ಲಿ ಒಂದು ವ್ಯವಸ್ಥೆ ಇದೆ. ಆರ್ಟಿಕಲ್ 280 ಪ್ರಕಾರವಾಗಿ ಒಂದು ಫೈನಾನ್ಸ್ ಕಮಿಷನ್ ಅಂತ ಇದೆ. ಆ ಫೈನಾನ್ಸ್ ಕಮಿಷನ್ನು ನಾವು ರಚನೆ ಮಾಡಿದ್ದೆಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರೋವಂಥದ್ದು. ಆ ಪ್ರಕಾರವಾಗೇ ದುಡ್ಡು ಯಾರ್ಯಾರು ಕೊಡಬೇಕು ಅಂತ ಅದನ್ನು ಬೇಕಾದ್ರೆ ಹೇಳ್ಬಿಡ್ತೀನಿ ಕಾಂಗ್ರೆಸ್ನವ್ರಿಗೆ, ಯಾಕಂದರೆ ಗೊತ್ತಿರಲ್ಲ ಅವ್ರಿಗೆ. 280 ಆರ್ಟಿಕಲ್ 283 ಹೇಳಿದೆ. ಅದ್ರ ಪ್ರಕಾರವಾಗಿ ನಡೀತಿರೋವಂಥದ್ದು. ಚೇಂಜ್ ಮಾಡಬೇಕು ಅಂದರೆ ನೀವು ಪ್ರಶ್ನೆ ಕೇಳಬೇಕಾಗಿರೋವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಅವ್ರಿಗಿನ್ನ ಗೊತ್ತ. ಒಂದು ನಿಮಿಷ ಇರ್ರಿ, ಯಾಕೆ ಮಾತಾಡ್ತೀರಾ? ನೀವು ಮಾತಾಡ್ಬೇಕಾದ್ರೆ ನಾನು ಎಂಟ್ರಿ ಕೊಟ್ಟಿರಿ, ಇರಿ ಸ್ವಲ್ಪ. ನೀವು ನಿಮಗೆ ನಾನು ಹೇಳ್ತಿರೋಂಥದ್ದು ಇದನ್ನೆಲ್ಲ ಒಂದು ನಿಮಿಷ ಪ್ಲೀಸ್, ಇದನ್ನ ವಿಚಾರ ಮಾಡಿರೋಂಥದ್ದು. ಪ್ರಶ್ನೆ ಇರೋಂಥದ್ದು ಇಷ್ಟೇನೆ ಇವತ್ತಿನ ದಿವಸ. ನೀವು ಪ್ಲೀಸ್ ರಾಮಕೃಷ್ಣ ಅವರೇ ನೀವು ಮಾತಾಡ್ರಿ. 70 ಸಾರಿ ಸ್ಪ್ಲಿಟ್ ಆಗಿದೆ. 70 ಸಾರಿ ಸ್ಪ್ಲಿಟ್ ಆಗಿದೆ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ ಜ್ಞಾಪಕ ಮಾಡ್ಕೋಬೇಕು. 70 ಸಾರಿ ನಿಮ್ ಪಾರ್ಟಿ ಸ್ಪ್ಲಿಟ್ ಆಗಿದೆ. ದಯವಿಟ್ಟು ಈ ಅಲ್ಲ ವಿಷಯಕ್ಕೇನೆ ನೀವು ದೇಶ ವಿಭಜನೆ ಮಾಡ್ತೀರಿ, ನೀವು ದೇಶ ವಿಭಜನೆ ಮಾಡ್ತೀರಿ ಅಂತ ಹೇಳ್ತಿದ್ರಲ್ಲ, ನಿಮ್ ಪಾರ್ಟಿ ವಿಭಜನೆ ಆಗತ್ತೆ. ಅದನ್ನ ನೋಡ್ಕೊಳ್ಳಿ ಫಸ್ಟ್. ಕಿತ್ತೋಗ್ತಿದ್ದಾರೆ. ಡೋಂಟ್ ಟಾಕ್ ಅಬೌಟ್ ಇಟ್. ಫಸ್ಟ್ ಅಂತ ನಾನು ಇಷ್ಟೇನೆ. ನೀವು ನಿಮ್ ಲೆಕ್ಕ ಹೇಳ್ತೀರಲ್ವಾ, ನಾನ್ ಲೆಕ್ಕ ಹೇಳ್ತೀನಿ. 2014 ನೀವು ಕೊಟ್ಟಿರೋಂಥದ್ದು ಎಷ್ಟು ಗೊತ್ತಾ? 22,900 ಕೋಟಿ ರೂಪಾಯಿ ಕರ್ನಾಟಕಕ್ಕೆ. ನಾವೆಷ್ಟು ಕೊಟ್ಟಿದೀವಿ ಗೊತ್ತಾ? 62,422 ಕೋಟಿ ರೂಪಾಯಿಗಳು. ಚಾಲೆಂಜ್ ಮಾಡ್ತೀನಿ. ಡಿಕೆ ಶಿವಕುಮಾರ್ ಆಯ್ತು ರಾಮಕೃಷ್ಣ ಸರ್, ಮಧು ಅವರೇ ತುಂಬಾ ಸಿಂಪಲ್ ನೋಡಿ. ನೀವು ದೊಡ್ಡ ದೊಡ್ಡ ಲೆಕ್ಕ ಕೊಟ್ಟು ಜನಸಾಮಾನ್ಯರಿಗೆ ವಿಷಯ ಕೇಳಿಸ್ಕೊಳ್ಳಿ. ಆಯ್ತು ಸರ್, ಮಧು ಅವರೇ ಸಿಂಪಲ್ ನೋಡಿ. ಬರ ಪೀಡಿತ ಪ್ರದೇಶ ಅಂತ ಹೇಳಿ ಮೋರ್ ದನ್ 90% ಆಫ್ ದ ತಾಲೂಕ್ಸ್ ಡಿಕ್ಲೇರ್ ಮಾಡಿದೆ ಕರ್ನಾಟಕ ಸರ್ಕಾರ. ಸಹಜವಾಗಿ ನಿರೀಕ್ಷೆ ಏನಿರುತ್ತೆ? ಹೆಚ್ಚಿಗೆ ಬೇಡಪ್ಪ, ನಮ್ಮ ನೀರಾವರಿ ಯೋಜನೆಗಳು ಲಾಂಗ್ ಪೆಂಡಿಂಗ್ ರಿಕ್ವೆಸ್ಟ್ ಕೇಂದ್ರ ಸರ್ಕಾರದ ಮುಂದೆ ಏನಾದ್ರೂ ಅದ್ರ ಬಗ್ಗೆ ಮಾತಾಡ್ತಾ ಲಾಸ್ಟ್ ನನ್ನ ಪ್ರಶ್ನೆ ಕಂಪ್ಲೀಟೇ ಆಗಿಲ್ಲ. ಲಾಸ್ಟ್ ಟೈಮು ರಾಷ್ಟ್ರೀಯ ಯೋಜನೆ ಅಂತ ಹೇಳಿ ಘೋಷಣೆ ಮಾಡ್ಬೇಕು ಅನ್ನೋ ನಿರೀಕ್ಷೆ ಆಯ್ತು. 5,000 ಕೋಟಿ, ಅದ್ರಲ್ಲಿ ₹1 ಕೂಡ ಬಂದಿಲ್ಲ ಅಂತ ಹೇಳಿ ಆ ಭಾಗದ ರೈತರು ಹೇಳ್ತಿದ್ದಾರೆ. ಪ್ರಶ್ನೆ ಮಾಡಬಾರ್ದಾ ಇದನ್ನ? ಹೇಳಿ. ಪ್ರಶ್ನೆ ಇರುವಂತದ್ದು 5,300 ಕೋಟಿ ಕೊಟ್ಟಿದ್ವಿ, ಅಲೋಕೇಶನ್ ಆಗಿತ್ತು. ಕೆಲಸ ಮಾಡಿದಾರ ಸ್ಟೇಟ್ ಗೌರ್ಮೆಂಟ್ ಅವರು? ಕೆಲಸ ಮಾಡಿ ಕ್ಲೇಮ್ ಮಾಡ್ರಿ. ನೀವು ಕೆಲಸನ ಮಾಡದೆ ದುಡ್ಡು ಕೊಡಿ ಅಂತ ಹೋದ್ರೆ ಅದು ಹೇಗಾಯ್ತು ಗೊತ್ತಾ? ಒಂದ್ ನಿಮಿಷ. ಯಾರೋ ಹೇಳ್ತಾ ಇದ್ರು ಪತ್ರ ಬರೆದು ಕೊಟ್ಟಿದೀವಿ ಅಂತ. ಅದಕ್ಕೆ ನಿರ್ಮಲಾ ಸೀತಾರಾಮನ್ ಅವರೇ ಬಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಪತ್ರ ಬರೆದ್ಬಿಟ್ಟು ಜೋಬಲ್ಲಿ ಇಟ್ಕೊಂಡ್ಬಿಟ್ರೆ ಆಗಲ್ಲ, ಕೊಡ್ಬೇಕು ಹೋಗ್ಬಿಟ್ಟು. ಎಷ್ಟು ಮೀಟಿಂಗ್ GST ಮೀಟಿಂಗ್ ನಿಮ್ ಸಿದ್ದರಾಮಯ್ಯ ಅಟೆಂಡ್ ಮಾಡಿದಾರೆ ಹೇಳ್ತೀರಾ ಸ್ವಲ್ಪ? ಎಲ್ಲಿ ಹೋಗಿದಾರ್ರಿ? GST ಮೀಟಿಂಗ್ ದುಡ್ಡು ಕೇಳಿದ್ರೆ ನೀವು ಸಿದ್ದರಾಮಯ್ಯ ಅವರು ಏನು GST ಮೀಟಿಂಗ್ ಅಟೆಂಡ್ ಆಗಬೇಕಾಗಿರುವಂಥದ್ದು ಅವರ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಅವ್ರ ಸರ್ಕಾರ ಎಲ್ಲಿತ್ತು ಹಿಂದೆಗಡೆ? ಅವ್ರ ಸರ್ಕಾರ ಬಂದು ಬರೀ 6 ತಿಂಗಳಾಗಿದೆ. ಈಗ ಹೇಳಿ 6 ತಿಂಗಳಿಂದ ಸರ್ಕಾರ ಮತ್ತೆ 15ನೇ ಕಮಿಷನ್ ಕೇಳಿ ಒಂದು ನಿಮಿಷ. 14ನೇ ಕಮಿಷನ್ ಏನು ಮೀಟಿಂಗ್ ನಡೆದಂಥ ಸಂದರ್ಭದಲ್ಲಿ BJP ಇತ್ತು. 15ನೇ ಕಮಿಷನ್ ಮೀಟಿಂಗ್ ನಡೆದ ಸಂದರ್ಭದಲ್ಲಿ BJP ಇತ್ತು. 15ನೇ ಕಮಿಷನ್ ಅಲ್ಲಿ ಏನೇನು ನಡೀತು ಗೊತ್ತಾ? ಇಂಟ್ರಿಮ್ ಆರ್ಡರ್ ಬಂದಾಗ ಏನಾಯ್ತು ಗೊತ್ತಾ ನಿಮಗೆ? ಒಂದ್ ನಿಮಿಷ ಮಧುವರೇ, ಇಂಟ್ರಿಮ್ ಆರ್ಡರ್ ಬಂದಾಗ ಏನಾಯ್ತು ಗೊತ್ತಾ? ಇದೇ ಇಷ್ಟು ಏನು ಹೆಚ್ಚುವರಿಯಾಗಿ ನಾವು ಇವ್ರಿಗೆ ಕೊಡಬೇಕು ಅಂತ ನಾವು ಹೇಳಿದಂಥದ್ದಲ್ಲ. ಆ ತಂಡದಲ್ಲಿ ಇರುವಂತಹದ್ದೇ ತೀರ್ಮಾನ ಮಾಡಾದ್ಮೇಲೆ ಇದೇ ಏನು ನಿರ್ಮಲಾ ಸೀತಾರಾಮನ್ ಅವರು ಅದನ್ನ ರದ್ದುಪಡಿಸ್ತಾರೆ. ಇಂಟ್ರಿಮ್ ಆರ್ಡರ್ನ ರದ್ದುಪಡಿಸ್ತಾರೆ. ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತೀನಿ.
15ನೇ ಫೈನಾನ್ಸ್ ಜನಕ್ಕೆ ಗೊತ್ತಿರಬೇಕಿದು 15ನೇ ಫೈನಾನ್ಸ್ ಕಮಿಷನ್ಗೆ ಯಾವಾಗ ಒಂದು ಸೆಕೆಂಡ್ ಹಾಗಾದ್ರೆ ಇದಿಷ್ಟಿಗೋಸ್ಕರ ದೇಶ ವಿಭಜನೆ ಮಾಡ್ಬೇಕಾ ಏನು ಇದಿಷ್ಟಿಗೋಸ್ಕರ ವಿಭಜನೆ ಮಾಡ್ಬೇಕಾ ದಕ್ಷಿಣ ನಾನ್ ಸ್ಟೇಟ್ಮೆಂಟ್ ನಾನು ನೋಡ್ಬಿಟ್ಟೇನೆ ಮಾತಾಡ್ತಾ ಇರೋದು, ಪದೇ ಪದೇ ಹೇಳ್ತಾ ಇದ್ದೀನಿ. ಜನಗಳ ಅಭಿಪ್ರಾಯ ಇದೆ ಈ ರೀತಿ ಅಂತಕ್ಕಂಥ ಮಾತನ್ನ ಹೇಳ್ತಿದ್ದಾರೆ. ಯಾವ ಜನಗಳು ಇವ್ರ ಹತ್ರಕ್ಕೆ ಬಂದು ಈ ರೀತಿ ದೇಶ ವಿಭಜನೆ ಆಗ್ಬೇಕು ದಕ್ಷಿಣ ಭಾರತ ಅಂತ ಹೇಳಿದ್ರೆ ನಿಮ್ಗೆ ಸ್ಟೇಟ್ಮೆಂಟ್ ಏನಂತ ಹೇಳಿದ್ದಾರೆ ಸ್ವಾಮಿ ನೀವು ಕೇಳ್ಕೊಳ್ಳಿ ಏನಂತ ನಿಮ್ಮ ಹತ್ರ ಏನಿದೆ ಸ್ಟೇಟ್ಮೆಂಟ್ ಹೇಳಿ. ಹರೀಶ್ ಅವರೇ ಒಂದ್ ನಿಮಿಷ ಕೇಳಿ ಕಾಂಗ್ರೆಸ್ನವ್ರಿಗೆ ಒಂದ್ ನಿಮಿಷ ಕೊಟ್ಬಿಡಿ ನಾನು ಕೇಳ್ಬಿಡ್ತೀನಿ. ಲಾರ್ಜರ್ ಕ್ವಶನ್ ಇಸ್ ದಿಸ್, ಅಮೇಥಿ ಮತ್ತೆ ರಾಯ್ಬರೇಲಿ ಅಂತ ಒಂದು ಕಾನ್ಸ್ಟಿಟ್ಯೂನ್ಸಿ ಇದೆ. ಇದು ಅಲ್ಲ, ಒಂದ್ ನಿಮಿಷ ಇರ್ರಿ, ಅದಕ್ಕೆ ಬರ್ತಿದ್ದೀನಿ ಕಣ್ರಿ. ಅಮೇಥಿ ಅಂತ ನಮ್ಮ ಕರ್ನಾಟಕಕ್ಕೆ ಬರ್ತೀನಿ. ಅಮೇಥಿ ಮತ್ತೆ ರಾಯ್ಬರೇಲಿ ಅಂತ ಕಾನ್ಸ್ಟಿಟ್ಯೂನ್ಸಿ ಇದೆ. 1977ರಿಂದ ಮತ್ತೆ 1952ರಿಂದ ಅವ್ರು ಆಳ್ವಿಕೆ ಮಾಡ್ಕೊಂಡ್ ಬರ್ತಾ ಇರೋಂತ ಒಂದು ಜಾಗ. 45 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ. ಇವತ್ತು ಹೋದ್ರೆ ಶೌಚಾಲಯ ಕರೆಕ್ಟ್ ಆಗಿ ಕಟ್ಟಿಲ್ಲ ಇವರಲ್ಲಿ. ಒಂದ್ ನಿಮಿಷ ಇರ್ರಿ, 45 ಆಯ್ತಪ್ಪ, 50 ವರ್ಷ ಇದ್ರಿ, 50 ವರ್ಷ ಏನ್ ಮಾಡಿದ್ರೆ ನೀವು ಅಲ್ಲಿ? ಏನ್ ಮಾಡಿದ್ರೆ ನೀವು ಅಲ್ಲಿ? ರಾಮಕೃಷ್ಣ ಅವರೇ, ಆಯ್ತು ಮಧು ನಿಮ್ ಪಾಯಿಂಟ್ ಅರ್ಥ ಆಯ್ತು. ರಾಮಕೃಷ್ಣ ಅವರೇ, ಕೇವಲ ಒಂದ್ ನಿಮಿಷ, ರಾಮಕೃಷ್ಣ ಅವರು ಕೇವಲ ಒಬ್ಬ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಆಗಿದ್ದಿದ್ರೆ ಬಹುಶಃ ಚರ್ಚೆ ಆಗ್ತಿತ್ತು, ನೋ ಡೌಟ್. ಬಟ್ ಈ ಮಟ್ಟಿಗ ಉದ್ದೇಶ ಕಾಂಗ್ರೆಸ್ ಪಕ್ಷದ ಯಾವ ಪ್ರಶ್ನೆಗೆ ಬಂತು ಗೊತ್ತಾ? ಮೊನ್ನೆ 5 ರಾಜ್ಯಗಳ ಚುನಾವಣೆ ಆಯ್ತು. ಏನದು ದ ಸೌತ್ ಯಾರು ಹಾಕಿದ್ದು? ನಿಮ್ಮದೇ ಪಕ್ಷದವರು. ಆಮೇಲೆ ಏನು ಡಿವೈಡ್ ಆಗ್ತಾ ಇರೋದು, ಬೌಂಡ್ರೀಸು ಬ್ಯಾರಿಯರ್ಸ್ ಕ್ಲಿಯರ್ ಆಗ್ತಾ ಇದೆ, ದಕ್ಷಿಣ ಉತ್ತರ ಅಂತ ಹೇಳಿ ಯಾರು ಹಾಕಿದ್ದು? ನಿಮ್ಮದೇ ಪಕ್ಷದವರು. ಅಂದ್ರೆ ಚುನಾವಣಾ ರಾಜಕೀಯಕ್ಕೋಸ್ಕರ ದೇಶವನ್ನ ವಿಭಜಿಸುವ ಮನಸ್ಥಿತಿಗೆ ಬಂದ್ಬಿಟ್ಟಿದ್ಯಾ ಕಾಂಗ್ರೆಸ್ ಅನ್ನೋ ಸಹಜ ಅನುಮಾನ ಬರುತ್ತೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಒಂದು ನಿಮಿಷ ನಿಮ್ಮ ಪಾಯಿಂಟ್ ಬರ್ತೀನಿ. ಮೊದಲು 14ನೇ ಫೈನಾನ್ಸ್ ಕಮಿಷನ್ ಅಲ್ಲಿ GV ರೆಡ್ಡಿ ಅವರು, ಮಾಜಿ ಗವರ್ನರ್ ಅವರು, ಅವರ ಅಧ್ಯಕ್ಷತೆ ಇತ್ತು ಫೈನಾನ್ಸ್ ಕಮಿಷನ್. ಅವ್ರು ಹೇಳಿದ್ರು ರಾಜ್ಯಗಳಿಗೆ 42% ಅವ್ರ ಭಾಗ ಕೊಟ್ಬಿಡಿ ಅಂತ ಹೇಳಿದ್ರು. ಅದಾದ್ಮೇಲೆ MK ಸಿನ್ಹಾ ಅಂತ ಬಂದ್ರು 15ನೇ ಫೈನಾನ್ಸ್ ಕಮಿಷನ್. ಅವ್ರು ಹೇಳಿದ್ರು ಇಲ್ಲ, ನಾವು ಕೊಡಕ್ ಆಗೋದಿಲ್ಲ, ನಮ್ಮ ಕೇಂದ್ರ ಸರ್ಕಾರ ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂದ್ರು. 42 ಇವಾಗ ಎಷ್ಟು ಬರ್ತಾ ಇದೆ ಗೊತ್ತಾ? ದಯಮಾಡಿ ಬರೀ 29% ಬರ್ತಾ ಇದೆ ನಮಗೆ. 42% ಎಲ್ಲಿ, 29% ಎಲ್ಲಿ? ಆಮೇಲೆ 18, ಆಮೇಲೆ 18, 19, 20, 21, 22, 23ರಿಂದ ನಮಗೆ ಬರ್ಬೇಕು 42,000ದಿಂದ 46,000 ಆಮೇಲೆ ಇವ್ರು ಹೇಳಿದ್ರು ಮುಖ್ಯಮಂತ್ರಿ. ಆಮೇಲೆ ಸೌತ್ಗೆ ಯಾಕೆ ಈ ರೀತಿಯಾದಂತ ಒಂದು ಮನಸ್ಥಿತಿ ಬರ್ತಾ ಇದೆ ಅಂದ್ರೆ, ಮುಖ್ಯಮಂತ್ರಿ ಖುದ್ದಾಗಿ ಹೋಗಿ 2 ದಿನ ಅವ್ರು ಹೋದ್ರು ಕೇಳಲ್ಲ, ಮಂತ್ರಿಗಳು ಹೋಗೋದ್ರು ಕೇಳೋದಿಲ್ಲ, ಸೌತ್ ಇರೋ ರಾಜ್ಯಪಾಲರು ಬಿಟ್ಟು ಗಲಾಟೆ ಎಬ್ಬರಿಸ್ತಾ ಇದ್ದೀರಾ. ಅರ್ಥ ಆಗ್ತಿದ್ಯಾ? ಅವ್ರಿಗೇನು ಲೆಕ್ಕನೇ ಇಲ್ಲ. ಹೈಯೆಸ್ಟ್ ಎಜುಕೇಶನ್ ಇರೋರು ನಮ್ದೆ, ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ನಮ್ದೆ, ಹೈಯೆಸ್ಟ್ ಸಂವಿಧಾನವನ್ನ ಗೌರವದಿಂದ ನೋಡ್ತಾ ಇರೋರು ನಾವೇ. ಆ ಹಿಂದಿ ಬೆಲ್ಟ್ ಅಲ್ಲಿ ಇರೋ ತರ ನೀವು ಎಲ್ಲಾರು ಹಿಂಸೆ ಕೊಡ್ತೀರಾ ಅಂತ ಕೆಲಸದಲ್ಲಿ ನೀವು ಮಾಡ್ತಿರೋದು ಒಂದು ದೊಡ್ಡ ತಪ್ಪು ರಾಮಕೃಷ್ಣ ಅವರೇ. ರಾಮಕೃಷ್ಣ ಅವರೇ, ಸಂವಿಧಾನದೊಳಗಡೆ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನದಲ್ಲಿ ಇದೇ ರೀತಿ ನೀವು ನನಗೊಂದು ಯಾವುದೇ ಬೇರೆ ದೇಶ ನಿಮಿಷ ನೀವು ಕೇಳಿ ಇಲ್ಲಿ.